ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ನಡೆದಂಥ ಕೋಮುಗಲಭೆಯಿಂದಾಗಿ ನಾಗಮಂಗಲ ಅಕ್ಷರಶಃ ಒತ್ತಿ ಉರಿದಿತ್ತು. ಮತ್ತೊಂದೆಡೆ ಗಣೇಶ ಪ್ರತಿಷ್ಠಾಪನೆ ಮಾಡಿದಂಥ ಬದ್ರಿಕೊಪ್ಲಿನ ಸಾಕಷ್ಟು ಯುವಕರನ್ನ ಪ್ರಕರಣದಲ್ಲಿ ಬಂಧನ ಮಾಡಲಾಗಿದೆ. ಮತ್ತೊಂದೆಡೆ ಸಾಕಷ್ಟು ಯುವಕರು ಬಂಧನದ ಭೀತಿಯಿಂದ ಗ್ರಾಮವನ್ನು ತೊರೆದಿದ್ದಾರೆ. ಇದರಿಂದಾಗಿ ಇಡೀ ಬದ್ರಿಕೊಪ್ಲು ಏನು ಬಿಕೋ ಅಂತ ಇದೆ, ನೀರವ ಮೌನ ಆವರಿಸಿದೆ. ಸದ್ಯ ನಾನು ನಾಗಮಂಗಲದ ಬದ್ರಿಕೊಪ್ಲು ಗ್ರಾಮದಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸಬಹುದು. ಬದ್ರಿಕೊಪ್ಲು ಗ್ರಾಮ ನಾಗಮಂಗಲ ಪುರಸಭೆ ವ್ಯಾಪ್ತಿಗೆ ಸೇರ್ತದೆ. ಆದರೆ ಈ ಒಂದು ಗ್ರಾಮದಲ್ಲಿ ಇದೀಗ ನೀರವ ಮೌನ ಆವರಿಸಿದೆ. ಈ ಗ್ರಾಮದಲ್ಲಿ ಏನು ಗಣೇಶ ಚತುರ್ಥಿ ಎಂದು ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿದ್ರು. 5ನೇ ದಿನದ ಅಂಗವಾಗಿ ವಿಸರ್ಜನೆಗೆ ಮುಂದಾಗಿದ್ರು. 5ನೇ ದಿವಸ ವಿಸರ್ಜನೆಗೆ ಪ್ಲಾನ್ ಮಾಡಿಕೊಂಡಿದ್ದಂತಹ ಏನು ಈ ಗ್ರಾಮದ ಯುವಕರು ಮೆರವಣಿಗೆಯನ್ನ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಕೋಮುಗಲಭೆ ಉಂಟಾಗಿತ್ತು. ಕೋಮುಗಲಭೆಯ ಸಂಬಂಧ ಸಾಕಷ್ಟು ಜನರನ್ನ ಈಗಾಗಲೇ ಬಂಧನ ಮಾಡಲಾಗಿದೆ. ಅದರಲ್ಲಿ ಇದೇ ಗ್ರಾಮದ ಬದ್ರಿಕೊಪ್ಲಿನ ಸಾಕಷ್ಟು ಯುವಕರನ್ನು ಕೂಡ ಬಂಧನ ಮಾಡಲಾಗಿದೆ. ಮತ್ತಷ್ಟು ಯುವಕರಲ್ಲಿ ಈಗ ಬಂಧನದ ಭೀತಿ ಆವರಿಸಿರುವಂಥದ್ದು. ಅದಕ್ಕಾಗಿ ಏನು ರಾತ್ರೋರಾತ್ರಿ ಊರನ್ನು ಬಿಟ್ಟಿದ್ದಾರೆ. ಘಟನೆ ನಡೆದು 1 ವಾರ ಕಳೀತಾ ಇದ್ರು ಕೂಡ ಇನ್ನೂ ಕೂಡ ಗ್ರಾಮಕ್ಕೆ ವಾಪಸ್ ಆಗಿಲ್ಲ. ಇದರಿಂದಾಗಿ ಇಡೀ ಗ್ರಾಮ ಬಿಕೋ ಅಂತ ಇದೆ, ನೀರವ ಮೌನ ಆವರಿಸಿರುವಂಥದ್ದು. ಜೊತೆಗೆ ಏನು ಮನೆಯ ಯಜಮಾನರು ಕೂಡ ಏನು ಅಂದರೆ ಊರಿಂದ ತೆರಳಿದ್ದಾರೆ. ಯಾಕೆಂದರೆ ಅವ್ರಿಗೂ ಕೂಡ ಬಂಧನದ ಭೀತಿ ಎದುರಾಗಿದೆ. ಯಾವಾಗ ನಮ್ಮನ್ನು ಅರೆಸ್ಟ್ ಮಾಡ್ತಾರೆ ಅನ್ನೋ ಒಂದು ಭಯ ಸೃಷ್ಟಿಯಾಗಿರುವಂಥದ್ದು. ಈ ಪ್ರಕರಣದಲ್ಲಿ ಗಣೇಶ ಉತ್ಸವದಲ್ಲಿ ಭಾಗಿಯಾಗಿಲ್ಲದ ಒಂದಷ್ಟು ಅಮಾಯಕರನ್ನು ಕೂಡ ಬಂಧನ ಮಾಡಲಾಗಿದೆ. ಇದು ಈ ಗ್ರಾಮದ ಆತಂಕವನ್ನು ಹೆಚ್ಚು ಮಾಡೋದಕ್ಕೆ ಕಾರಣ ಆಗಿರುವಂಥದ್ದು. ಸದ್ಯ ನೀವೇನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇಡೀ ದೃಶ್ಯದಲ್ಲಿ ನೋಡ್ತಾ ಇರುವಂಥದ್ದು ಖಾಲಿಯಾಗಿರುವಂತಹ ವಾತಾವರಣ. ಈ ಹಿಂದೆ ಅಂದರೆ ಗಣೇಶ ಪ್ರತಿಷ್ಠಾಪನೆಗೂ ಮುನ್ನ ಈ ಗ್ರಾಮದಲ್ಲಿ ಏನು ಯಾವಾಗಲೂ ಜನರು ತುಂಬಿ ತುಳುಕ್ತಾ ಇದ್ರು, ಸಾಮಾನ್ಯ ಯುವಕರು ಓಡಾಡ್ತಾ ಇದ್ರು. ಆದರೆ ಇದೀಗ ಇಡೀ ಗ್ರಾಮ ಖಾಲಿ ಆಗಿರುವಂಥದ್ದು. ಜೊತೆಗೆ ಮನೆಗಳಲ್ಲಿ ಮಹಿಳೆಯರು ಹಾಗೂ ಮಕ್ಕಳು ಮಾತ್ರ ಇರುವಂಥದ್ದು. ಇನ್ನು ಏನು ಈ ಒಂದು ರಸ್ತೆ ನೋಡ್ತಾ ಇದ್ರಿ, ಇದೇ ರಸ್ತೆಯಲ್ಲಿ ಗಣೇಶ ಪ್ರತಿಷ್ಠಾಪನೆ ಮಾಡಿದ್ರು. ಇಲ್ಲಿ ಪ್ರತಿಷ್ಠಾಪನೆ ಮಾಡಿದಂಥ ಗಣೇಶ ಮೂರ್ತಿಯ ಮೆರವಣಿಗೆ ವೇಳೆ ನಡೆದಂಥ ಗಲಭೆಯಿಂದಾಗಿ ಇದೀಗ ಇಡೀ ಊರು ಖಾಲಿಯಾಗಿರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಒಂದು ಕಡೆ ಈಗಾಗಲೇ ಪ್ರಕರಣದಲ್ಲಿ ಅಮಾಯಕರನ್ನ ಬಂಧನ ಮಾಡಲಾಗಿದೆ. ಮತ್ತೊಂದೆಡೆ ಇದೇ ಊರಿನ ಸಾಕಷ್ಟು ಯುವಕರನ್ನ ಬಂಧನ ಮಾಡಿ ಈಗಾಗಲೇ 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಮತ್ತೊಂದೆಡೆ ಬಂಧನದ ಭೀತಿಯಿಂದ 25ರಿಂದ 30 ಯುವಕರು ಊರನ್ನು ತೊರೆದಿದ್ದಾರೆ. ಹೀಗಾಗಿ ಇಡೀ ಬದ್ರಿಕೊಪ್ಲು ಗ್ರಾಮ ನೀರವ ಮೌನ ಆವರಿಸಿರುವಂಥದ್ದು. ಆತಂಕದಲ್ಲಿ ಒಂದು ಕಡೆ ಊರುಬಿಟ್ಟಿರುವಂಥ ಯುವಕರಾದರೆ ಮತ್ತೊಂದು ಕಡೆ ತಮ್ಮ ಮಕ್ಕಳನ್ನು ನೆನೆದು ಇಡೀ ಕುಟುಂಬ ಈಗ ಕಣ್ಣೀರಿಡ್ತಾ ಇದೆ. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ನಡೆದಂಥ ಕೋಮುಗಲಭೆಯಿಂದಾಗಿ ನಾಗಮಂಗಲ ಅಕ್ಷರಶಃ ಒತ್ತಿ ಉರಿದಿತ್ತು. ಮತ್ತೊಂದೆಡೆ ಗಣೇಶ ಪ್ರತಿಷ್ಠಾಪನೆ ಮಾಡಿದಂಥ ಬದ್ರಿಕೊಪ್ಲಿನ ಸಾಕಷ್ಟು ಯುವಕರನ್ನ ಪ್ರಕರಣದಲ್ಲಿ ಬಂಧನ ಮಾಡಲಾಗಿದೆ. ಮತ್ತೊಂದೆಡೆ ಸಾಕಷ್ಟು ಯುವಕರು ಬಂಧನದ ಭೀತಿಯಿಂದ ಗ್ರಾಮವನ್ನು ತೊರೆದಿದ್ದಾರೆ. ಇದರಿಂದಾಗಿ ಇಡೀ ಬದ್ರಿಕೊಪ್ಲು ಏನು ಬಿಕೋ ಅಂತ ಇದೆ, ನೀರವ ಮೌನ ಆವರಿಸಿದೆ. ಸದ್ಯ ನಾನು ನಾಗಮಂಗಲದ ಬದ್ರಿಕೊಪ್ಲು ಗ್ರಾಮದಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸಬಹುದು. ಬದ್ರಿಕೊಪ್ಲು ಗ್ರಾಮ ನಾಗಮಂಗಲ ಪುರಸಭೆ ವ್ಯಾಪ್ತಿಗೆ ಸೇರ್ತದೆ. ಆದರೆ ಈ ಒಂದು ಗ್ರಾಮದಲ್ಲಿ ಇದೀಗ ನೀರವ ಮೌನ ಆವರಿಸಿದೆ. ಈ ಗ್ರಾಮದಲ್ಲಿ ಏನು ಗಣೇಶ ಚತುರ್ಥಿ ಎಂದು ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿದ್ರು. 5ನೇ ದಿನದ ಅಂಗವಾಗಿ ವಿಸರ್ಜನೆಗೆ ಮುಂದಾಗಿದ್ರು. 5ನೇ ದಿವಸ ವಿಸರ್ಜನೆಗೆ ಪ್ಲಾನ್ ಮಾಡಿಕೊಂಡಿದ್ದಂತಹ ಏನು ಈ ಗ್ರಾಮದ ಯುವಕರು ಮೆರವಣಿಗೆಯನ್ನ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಕೋಮುಗಲಭೆ ಉಂಟಾಗಿತ್ತು. ಕೋಮುಗಲಭೆಯ ಸಂಬಂಧ ಸಾಕಷ್ಟು ಜನರನ್ನ ಈಗಾಗಲೇ ಬಂಧನ ಮಾಡಲಾಗಿದೆ. ಅದರಲ್ಲಿ ಇದೇ ಗ್ರಾಮದ ಬದ್ರಿಕೊಪ್ಲಿನ ಸಾಕಷ್ಟು ಯುವಕರನ್ನು ಕೂಡ ಬಂಧನ ಮಾಡಲಾಗಿದೆ. ಮತ್ತಷ್ಟು ಯುವಕರಲ್ಲಿ ಈಗ ಬಂಧನದ ಭೀತಿ ಆವರಿಸಿರುವಂಥದ್ದು. ಅದಕ್ಕಾಗಿ ಏನು ರಾತ್ರೋರಾತ್ರಿ ಊರನ್ನು ಬಿಟ್ಟಿದ್ದಾರೆ. ಘಟನೆ ನಡೆದು 1 ವಾರ ಕಳೀತಾ ಇದ್ರು ಕೂಡ ಇನ್ನೂ ಕೂಡ ಗ್ರಾಮಕ್ಕೆ ವಾಪಸ್ ಆಗಿಲ್ಲ. ಇದರಿಂದಾಗಿ ಇಡೀ ಗ್ರಾಮ ಬಿಕೋ ಅಂತ ಇದೆ, ನೀರವ ಮೌನ ಆವರಿಸಿರುವಂಥದ್ದು. ಜೊತೆಗೆ ಏನು ಮನೆಯ ಯಜಮಾನರು ಕೂಡ ಏನು ಅಂದರೆ ಊರಿಂದ ತೆರಳಿದ್ದಾರೆ. ಯಾಕೆಂದರೆ ಅವ್ರಿಗೂ ಕೂಡ ಬಂಧನದ ಭೀತಿ ಎದುರಾಗಿದೆ. ಯಾವಾಗ ನಮ್ಮನ್ನು ಅರೆಸ್ಟ್ ಮಾಡ್ತಾರೆ ಅನ್ನೋ ಒಂದು ಭಯ ಸೃಷ್ಟಿಯಾಗಿರುವಂಥದ್ದು. ಈ ಪ್ರಕರಣದಲ್ಲಿ ಗಣೇಶ ಉತ್ಸವದಲ್ಲಿ ಭಾಗಿಯಾಗಿಲ್ಲದ ಒಂದಷ್ಟು ಅಮಾಯಕರನ್ನು ಕೂಡ ಬಂಧನ ಮಾಡಲಾಗಿದೆ. ಇದು ಈ ಗ್ರಾಮದ ಆತಂಕವನ್ನು ಹೆಚ್ಚು ಮಾಡೋದಕ್ಕೆ ಕಾರಣ ಆಗಿರುವಂಥದ್ದು. ಸದ್ಯ ನೀವೇನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇಡೀ ದೃಶ್ಯದಲ್ಲಿ ನೋಡ್ತಾ ಇರುವಂಥದ್ದು ಖಾಲಿಯಾಗಿರುವಂತಹ ವಾತಾವರಣ. ಈ ಹಿಂದೆ ಅಂದರೆ ಗಣೇಶ ಪ್ರತಿಷ್ಠಾಪನೆಗೂ ಮುನ್ನ ಈ ಗ್ರಾಮದಲ್ಲಿ
ಪ್ರಕರಣದಲ್ಲಿ ಏನು ಯಾವಾಗಲೂ ಜನರು ತುಂಬಿ ತುಳುಕ್ತಾ ಇದ್ರು, ಸಾಮಾನ್ಯ ಯುವಕರು ಓಡಾಡ್ತಾ ಇದ್ರು. ಆದರೆ ಇದೀಗ ಇಡೀ ಗ್ರಾಮ ಖಾಲಿ ಖಾಲಿ ಆಗಿರುವಂಥದ್ದು, ಜೊತೆಗೆ ಮನೆಗಳಲ್ಲಿ ಮಹಿಳೆಯರು ಹಾಗೂ ಮಕ್ಕಳು ಮಾತ್ರ ಇರುವಂಥದ್ದು. ಇನ್ನು ಏನು ಈ ಒಂದು ರಸ್ತೆ ನೋಡ್ತಾ ಇದ್ದೀರಿ, ಇದೇ ರಸ್ತೆಯಲ್ಲಿ ಗಣೇಶ ಪ್ರತಿಷ್ಠಾಪನೆ ಮಾಡಿದ್ರು. ಇಲ್ಲಿ ಪ್ರತಿಷ್ಠಾಪನೆ ಮಾಡಿದಂಥ ಗಣೇಶ ಮೂರ್ತಿಯ ಮೆರವಣಿಗೆ ವೇಳೆ ನಡೆದಂಥ ಗಲಭೆಯಿಂದಾಗಿ ಇದೀಗ ಇಡೀ ಊರು ಖಾಲಿ ಖಾಲಿಯಾಗಿರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಒಂದು ಕಡೆ ಈಗಾಗಲೇ ಪ್ರಕರಣದಲ್ಲಿ ಅಮಾಯಕರನ್ನು ಬಂಧನ ಮಾಡಲಾಗಿದೆ, ಮತ್ತೊಂದೆಡೆ ಇದೇ ಊರಿನ ಸಾಕಷ್ಟು ಯುವಕರನ್ನು ಬಂಧನ ಮಾಡಿ ಈಗಾಗಲೇ 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಮತ್ತೊಂದೆಡೆ ಬಂಧನದ ಭೀತಿಯಿಂದ 25ರಿಂದ 30 ಯುವಕರು ಊರನ್ನು ತೊರೆದಿದ್ದಾರೆ. ಹೀಗಾಗಿ ಇಡೀ ಬದ್ರಿಕೊಪ್ಲು ಗ್ರಾಮ ನೀರವ ಮೌನ ಆವರಿಸಿರುವಂಥದ್ದು. ಆತಂಕದಲ್ಲಿ ಒಂದು ಕಡೆ ಊರು ಬಿಟ್ಟಿರುವಂಥ ಯುವಕರಾದರೆ ಮತ್ತೊಂದು ಕಡೆ ತಮ್ಮ ಮಕ್ಕಳನ್ನು ನೆನೆದು ಇಡೀ ಕುಟುಂಬ ಈಗ ಕಣ್ಣೀರಿಡ್ತಾ ಇದೆ. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ನಡೆದಂಥ ಕೋಮುಗಲಭೆಯಿಂದಾಗಿ ನಾಗಮಂಗಲ ಅಕ್ಷರಶಃ ಒತ್ತಿ ಉರಿದಿತ್ತು. ಮತ್ತೊಂದೆಡೆ ಗಣೇಶ ಪ್ರತಿಷ್ಠಾಪನೆ ಮಾಡಿದಂಥ ಬದ್ರಿಕೊಪ್ಲಿನ ಸಾಕಷ್ಟು ಯುವಕರನ್ನ ಪ್ರಕರಣದಲ್ಲಿ ಬಂಧನ ಮಾಡಲಾಗಿದೆ. ಮತ್ತೊಂದೆಡೆ ಸಾಕಷ್ಟು ಯುವಕರು ಬಂಧನದ ಭೀತಿಯಿಂದ ಗ್ರಾಮವನ್ನು ತೊರೆದಿದ್ದಾರೆ. ಇದರಿಂದಾಗಿ ಇಡೀ ಬದ್ರಿಕೊಪ್ಲು ಏನು ಬಿಕೋ ಅಂತ ಇದೆ, ನೀರವ ಮೌನ ಆವರಿಸಿದೆ. ಸದ್ಯ ನಾನು ನಾಗಮಂಗಲದ ಬದ್ರಿಕೊಪ್ಲು ಗ್ರಾಮದಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸ್ಬೋದು, ಬದ್ರಿಕೊಪ್ಲು ಗ್ರಾಮ ನಾಗಮಂಗಲ ಪುರಸಭೆ ವ್ಯಾಪ್ತಿಗೆ ಸೇರ್ತದೆ. ಆದರೆ ಈ ಒಂದು ಗ್ರಾಮದಲ್ಲಿ ಇದೀಗ ನೀರವ ಮೌನ ಆವರಿಸಿದೆ. ಈ ಗ್ರಾಮದಲ್ಲಿ ಏನು ಗಣೇಶ ಚತುರ್ಥಿ ಎಂದು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿದ್ರು. 5ನೇ ದಿನದ ಅಂಗವಾಗಿ ವಿಸರ್ಜನೆಗೆ ಮುಂದಾಗಿದ್ರು. 5ನೇ ದಿವಸ ವಿಸರ್ಜನೆಗೆ ಪ್ಲಾನ್ ಮಾಡಿಕೊಂಡಿದ್ದಂತಹ ಏನು ಈ ಗ್ರಾಮದ ಯುವಕರು ಮೆರವಣಿಗೆಯನ್ನು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಕೋಮುಗಲಭೆ ಉಂಟಾಗಿತ್ತು. ಕೋಮುಗಲಭೆಯ ಸಂಬಂಧ ಸಾಕಷ್ಟು ಜನರನ್ನು ಈಗಾಗಲೇ ಬಂಧನ ಮಾಡಲಾಗಿದೆ. ಅದರಲ್ಲಿ ಇದೇ ಗ್ರಾಮದ ಬದ್ರಿಕೊಪ್ಲಿನ ಸಾಕಷ್ಟು ಯುವಕರನ್ನು ಕೂಡ ಬಂಧನ ಮಾಡಲಾಗಿದೆ. ಮತ್ತಷ್ಟು ಯುವಕರಲ್ಲಿ ಈಗ ಬಂಧನದ ಭೀತಿ ಆವರಿಸಿರುವಂಥದ್ದು. ಅದಕ್ಕಾಗಿ ಏನು ರಾತ್ರೋರಾತ್ರಿ ಊರನ್ನು ಬಿಟ್ಟಿದ್ದಾರೆ. ಘಟನೆ ನಡೆದು 1 ವಾರ ಕಳೀತಾ ಇದ್ರು ಕೂಡ ಇನ್ನೂ ಕೂಡ ಗ್ರಾಮಕ್ಕೆ ವಾಪಸ್ ಆಗಿಲ್ಲ. ಇದರಿಂದಾಗಿ ಇಡೀ ಗ್ರಾಮ ಬಿಕೋ ಅಂತ ಇದೆ, ನೀರವ ಮೌನ ಆವರಿಸಿರುವಂಥದ್ದು. ಜೊತೆಗೆ ಏನು ಮನೆಯ ಯಜಮಾನರು ಕೂಡ ಏನು ಅಂದರೆ ಊರಿಂದ ತೆರಳಿದ್ದಾರೆ. ಯಾಕೆಂದರೆ ಅವ್ರಿಗೂ ಕೂಡ ಬಂಧನದ ಭೀತಿ ಎದುರಾಗಿದೆ. ಯಾವಾಗ ನಮ್ಮನ್ನು ಅರೆಸ್ಟ್ ಮಾಡ್ತಾರೆ ಅನ್ನೋ ಒಂದು ಭಯ ಸೃಷ್ಟಿಯಾಗಿರುವಂಥದ್ದು. ಈ ಪ್ರಕರಣದಲ್ಲಿ ಗಣೇಶ ಉತ್ಸವದಲ್ಲಿ ಭಾಗಿಯಾಗಿಲ್ಲದ ಒಂದಷ್ಟು ಅಮಾಯಕರನ್ನು ಕೂಡ ಬಂಧನ ಮಾಡಲಾಗಿದೆ. ಇದು ಈ ಗ್ರಾಮದ ಆತಂಕವನ್ನು ಹೆಚ್ಚು ಮಾಡೋದಕ್ಕೆ ಕಾರಣ ಆಗಿರುವಂಥದ್ದು. ಸದ್ಯ ನೀವೇನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇಡೀ ದೃಶ್ಯದಲ್ಲಿ ನೋಡ್ತಾ ಇರುವಂಥದ್ದು ಖಾಲಿ ಖಾಲಿಯಾಗಿರುವಂತಹ ವಾತಾವರಣ. ಈ ಹಿಂದೆ ಅಂದರೆ ಗಣೇಶ ಪ್ರತಿಷ್ಠಾಪನೆಗೂ ಮುನ್ನ ಈ ಗ್ರಾಮದಲ್ಲಿ ಏನು ಯಾವಾಗಲೂ ಜನರು ತುಂಬಿ ತುಳುಕ್ತಾ ಇದ್ರು, ಸಾಮಾನ್ಯ ಯುವಕರು ಓಡಾಡ್ತಾ ಇದ್ರು. ಆದರೆ ಇದೀಗ ಇಡೀ ಗ್ರಾಮ ಖಾಲಿ ಖಾಲಿ ಆಗಿರುವಂಥದ್ದು, ಜೊತೆಗೆ ಮನೆಗಳಲ್ಲಿ ಮಹಿಳೆಯರು ಹಾಗೂ ಮಕ್ಕಳು ಮಾತ್ರ ಇರುವಂಥದ್ದು. ಇನ್ನು ಏನು ಈ ಒಂದು ರಸ್ತೆ ನೋಡ್ತಾ ಇದ್ದೀರಿ, ಇದೇ ರಸ್ತೆಯಲ್ಲಿ ಗಣೇಶ ಪ್ರತಿಷ್ಠಾಪನೆ ಮಾಡಿದ್ರು. ಇಲ್ಲಿ ಪ್ರತಿಷ್ಠಾಪನೆ ಮಾಡಿದಂಥ ಗಣೇಶ ಮೂರ್ತಿಯ ಮೆರವಣಿಗೆ ವೇಳೆ ನಡೆದಂಥ ಗಲಭೆಯಿಂದಾಗಿ ಇದೀಗ ಇಡೀ ಊರು ಖಾಲಿ ಖಾಲಿಯಾಗಿರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಒಂದು ಕಡೆ ಈಗಾಗಲೇ ಪ್ರಕರಣದಲ್ಲಿ ಅಮಾಯಕರನ್ನು ಬಂಧನ ಮಾಡಲಾಗಿದೆ, ಮತ್ತೊಂದೆಡೆ ಇದೇ ಊರಿನ ಸಾಕಷ್ಟು ಯುವಕರನ್ನು ಬಂಧನ ಮಾಡಿ ಈಗಾಗಲೇ 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಮತ್ತೊಂದೆಡೆ ಬಂಧನದ ಭೀತಿಯಿಂದ 25ರಿಂದ 30 ಯುವಕರು ಊರನ್ನು ತೊರೆದಿದ್ದಾರೆ. ಹೀಗಾಗಿ ಇಡೀ ಬದ್ರಿಕೊಪ್ಲು ಗ್ರಾಮ ನೀರವ ಮೌನ ಆವರಿಸಿರುವಂಥದ್ದು. ಆತಂಕದಲ್ಲಿ ಒಂದು ಕಡೆ ಊರು ಬಿಟ್ಟಿರುವಂಥ ಯುವಕರಾದರೆ ಮತ್ತೊಂದು ಕಡೆ ತಮ್ಮ ಮಕ್ಕಳನ್ನು ನೆನೆದು ಇಡೀ ಕುಟುಂಬ ಈಗ ಕಣ್ಣೀರಿಡ್ತಾ ಇದೆ. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.